ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸುಮಾರು 5 ಲಕ್ಷದವರೆಗಿನ ಒಂದು ಉಚಿತವಾಗಿರ್ತಕ್ಕಂಥ ಹೆಲ್ತ್ ಅಂದ್ರೆ ಆರೋಗ್ಯ ಕಾರ್ಡ್ಗಳನ್ನು ಈ ಒಂದು ವೇದಿಕೆಯ ಮೇಲೆ ಮಾಡಿಕೊಡ್ತಾ ಇದ್ದಾರೆ. ತಾವು ಯಾರು ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ. ಉದ್ದೇಶ ಏನಪ್ಪಾ ಅಂತಂದ್ರೆ ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಗತಿಸಿರುವುದರಿಂದ ಈ ಒಂದು ಸಂಭ್ರಮೋತ್ಸವವನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಅರಿವು ಮೂಡಲಿ ಎನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪ ಸಾಹೇಬರು ಎಲ್ಲರೂ ಈ ಒಂದು ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯತಿಗಳಿವೆ. ಆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಜಾಥಾ ಕಾರ್ಯಕ್ರಮ ಎಲ್ಲ ಮಕ್ಕಳ ಮೂಲಕ ಮತ್ತು ಇಲಾಖೆಗಳ ಮೂಲಕ ಜಾರಿ ಮಾಡಿ ಪ್ರತಿಯೊಬ್ಬರು ಗ್ರಾಮದಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಒಂದು ಸಂವಿಧಾನದ ಮಹತ್ವ ತಿಳಿಯಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವೊಂದು ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಮುಖ್ಯವಾಗಿ ಕಾರಣಭೂತರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂತಂದ್ರೆ 1950ರ ಜನವರಿ 26ರಂದು ನಮ್ಮ ದೇಶಕ್ಕೆ ಏನು ನಿಜವಾದಂತ ಒಂದು ಸ್ವತಂತ್ರ ಸಿಕ್ಕ ದಿವಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವತ್ತಿನ ದಿವಸ ನಮ್ಮ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿವಸ, ಅವತ್ತು ನಮ್ಮ ದೇಶ ಅಂಗೀಕಾರವಾದಂತ ದಿವಸ. ಸೊ ಹಾಗಾಗಿ ನಮ್ಮ ಒಂದು ಏನು ನಾಯಕರ ಆಶಯಗಳಿವೆ ಅವನ್ನ ನಾವು ನೀವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರುವಂತಹ ಕನಸನ್ನ ನಾವು ನೀವೆಲ್ಲರೂ ನನಸಾಗಿ ಮಾಡೋಣ ಎನ್ನುವಂತ ಒಂದು ವಿಚಾರವನ್ನ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ನೀಡಿರುವಂತಹ ತಮಗೆಲ್ಲರಿಗೂ ವಂದಿಸಿ ಎಲ್ಲರ ಬಗ್ಗೆಯೂ ಕೂಡ ಸಂವಿಧಾನ ಹೇಳೋದು. ಸೊ ಅದು ಎಲ್ಲಿವರೆಗೂ ನನಗೆ ಕ್ಲಾರಿಟಿ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಸಂವಿಧಾನ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ. ಸಂವಿಧಾನದ ಬಗ್ಗೆ ಭಾಷಣ ಮಾಡಿ ಹಾಗೆ ಬದುಕಲಿಲ್ಲ ಅಂದ್ರೆ ಅದು ಆತ್ಮಗೌರವವನ್ನ ಅಥವಾ ಆತ್ಮಸಾಕ್ಷಿಯನ್ನ ಕೊಂದು ಜೀವನ ಮಾಡ್ತಿದ್ದೀನಿ ಅಂತ. ಸೊ ಹಾಗಾಗಿ ನಾವೇನು ಅರ್ಥ ಮಾಡ್ಕೊಳ್ಬೇಕು. ಎಕ್ಸಾಂಪಲ್, ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಕೆಲವೊಂದಿಷ್ಟು ಪದಗಳಿದೆ. ಮೊದಲನೇದು, ಭಾರತದ ಜನತೆಯಾದ ನಾವು ಅಂದ್ರೆ ಏನು? ವಿ ದ ಪೀಪಲ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಜನರು ನಾವೆಲ್ಲ ಸೇರಿಕೊಂಡು ಈ ದೇಶದ ಸಂವಿಧಾನವನ್ನ ಬರ್ಕೊಂಡಿದ್ದೇವೆ. ನಮ್ಮ ಸಾಕ್ಷಿಯಲ್ಲಿ ನಾವು ಇದನ್ನ ಅಂಗೀಕರಿಸಿದ್ದೇವೆ, ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ, ಸಂವಿಧಾನದಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲವನ್ನ ನಾವು ಪಾಲಿಸ್ತೇವೆ, ಹಾಗೆ ಜೀವನ ಮಾಡ್ತಿದ್ದೇವೆ ಅಂತ ಹೇಳಿ ಒಪ್ಕೊಂಡಿದ್ದೇವೆ. ಆದ್ರೆ ಇವತ್ತು ನಾವೆಲ್ಲ ಏನ್ ಮಾಡ್ತಿದೀವಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಭಾರತವನ್ನ ಒಂದು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಿದೆ. ಸಮಾಜವಾದಿ ಅಂದ್ರೆ ಏನು? ಎಲ್ಲರೂ ಸಮಾನವಾಗಿ ದುಡಿಬೇಕು, ಸಮಾನವಾಗಿ ತಿನ್ಬೇಕು ಅಂತ, ದೇಶದ ಸರ್ವ ಸಂಪನ್ಮೂಲಗಳು ಸಮಾನವಾಗಿ ಎಲ್ರಿಗೂ ಸಿಗಬೇಕು ಅಂತಕ್ಕಂಥದ್ದು ಆಶಯ. ಅದು ಆಗ್ತಿದೆಯಾ ದೇಶದಲ್ಲಿ ಅಂತಕ್ಕಂಥದ್ದನ್ನ ಬಹುಶಃ ನಾವೆಲ್ಲ ಮತ್ತೊಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ ಅಂತ ನಾನು ಭಾವಿಸ್ಕೊಳ್ತೀನಿ. ಅದ್ರ ಜೊತೆಗೆ ಭಾರತವನ್ನ ಒಂದು ಧರ್ಮ ನಿರಪೇಕ್ಷೀಕರಣದ ರಾಷ್ಟ್ರ ಅಂತ. ಎಕ್ಸಾಂಪಲ್ ಯಾಕೆ ಅಂದ್ರೆ ಭಾರತ ದೇಶದ ಸ್ವತಂತ್ರ ಹೋರಾಟವನ್ನು ನೆನ್ಪು ಮಾಡ್ಕೊಂಡ್ರು ಕೂಡ ಯಾವುದೋ ಒಂದು ಧರ್ಮದ ಹೋರಾಟ ಅಲ್ಲ ಅದು. ಇಲ್ಲಿರ್ತಕ್ಕಂಥ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು, ಎಲ್ಲಾ ಮತದವರು ಸೇರಿ ಭಾರತ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು. ಹಾಗಾಗಿ ಭಾರತವನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡಕ್ ಆಗಲ್ಲ ಅನ್ನುವ ಕಾರಣಕ್ಕೆ ಭಾರತದ ಸಂವಿಧಾನದ ಒಳಗಡೆ ಎಲ್ಲಾ ಧರ್ಮಕ್ಕೂ ಸಮಾನವಾದ ಪ್ರಾತಿನಿಧ್ಯ ಸಿಗಬೇಕು, ಅವಕಾಶ ಸಿಗಬೇಕು ಅಂತ ಹೇಳಿ ಭಾರತವನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡದೇನೆ ಭಾರತ ಇಲ್ಲಿ ಬದುಕುವ ಎಲ್ಲಾ ಧರ್ಮಗಳ ದೇಶ ಅಂತಕ್ಕಂಥದ್ದನ್ನ ಸಂವಿಧಾನ ಒಪ್ಕೊಂಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ ಅದು ಬಹಳ ಮುಖ್ಯ ಅಂತ ಭಾವಿಸ್ಕೊಳ್ತೀನಿ. ಆಗಿರತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದು ಯಾವುದು ಅಂತ ಕೇಳಿದ್ರೆ ನಾವು ಸಂವಿಧಾನ ಅಂತ ಎದೆತಟ್ಟಿ ಹೇಳಬೇಕಾಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದದ್ದು ನಮ್ಮ ದೇಶದ ಜನತೆ ಸುಭಿಕ್ಷೆಯಿಂದ ಇರಲಿ, ಶಾಂತಿಯುತವಾಗಿ ಬದುಕಲಿ, ಶ್ರೇಯಸ್ಸಿನಿಂದ ಕೂಡಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಭಾರತದ ಸಂವಿಧಾನವನ್ನ BR ಅಂಬೇಡ್ಕರ್ ಅವರು ಬರೆದರು. ಅಷ್ಟು ಸುಲಭವಾಗಿ ಬರೆಯಲು ಸಾಧ್ಯವಿಲ್ಲ ಈ ಸಂವಿಧಾನವನ್ನ. ಜಗತ್ತಿನ ಬೇರೆ ಬೇರೆ ದೇಶಗಳು ಸಂವಿಧಾನವನ್ನು ಸುಲಭವಾಗಿ ಬರೆಯಬಹುದು. ಯಾಕಂತ ಕೇಳಿದ್ರೆ ಬೇರೆ ದೇಶಗಳಲ್ಲಿ ಒಂದೇ ರೀತಿಯ ಜನಾಂಗ, ಒಂದೇ ಭಾಷೆ ಇರತಕ್ಕಂಥ ದೇಶಗಳಿದ್ದಾವೆ.
ಅಲ್ಲಿ ಲಿಖಿತವಾಗಿರ್ತಕ್ಕಂತಹ ಸಂವಿಧಾನ ಕೇವಲ 4 ಪುಟದ ಸಂವಿಧಾನ ಅಮೆರಿಕ ದೇಶದ್ದಿದೆ. ಬೃಹತ್ ರಾಷ್ಟ್ರವಾದರೂ ಕೂಡ ಅಲ್ಲಿ ಯಾಕಂದ್ರೆ ಜನ ಒಂದೇ ಜನಾಂಗ, ಒಂದೇ ಭಾಷೆ ಆಡ್ತಕ್ಕಂಥ ಜನ ಇರ್ತದೆ. ಕೆಲವು ದೇಶಗಳಲ್ಲಿ ಅಲಿಖಿತವಾಗಿರ್ತಕ್ಕಂಥ ಸಂವಿಧಾನ ಇದೆ. ಆದರೆ ಭಾರತದ ಸಂವಿಧಾನವನ್ನು ಬರೆಯತಕ್ಕಂಥ ವ್ಯವಸ್ಥೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಾಗ ಸಂವಿಧಾನವನ್ನ ಬರೆಯುವ ಅವಕಾಶ ನಮ್ಮ BR ಅಂಬೇಡ್ಕರ್ ಸಾಹೇಬರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಯಾಕಂತ ಕೇಳಿದ್ರೆ ಅವರು ಸುಲಭ ಇಡೀ ಜಗತ್ತಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು. ಭಾರತ ದೇಶವನ್ನು ಕುರಿತು ಅಧ್ಯಯನ ಮಾಡಿರ್ತಕ್ಕಂಥವರು ನಮ್ಮ BR ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಭಾರತ ದೇಶಕ್ಕೆ ಎಂಥ ಸಂವಿಧಾನವನ್ನು ಕೊಡಬೇಕು, ಎಲ್ಲ ಜಾತಿ ಧರ್ಮ ಜನಾಂಗವನ್ನ ಪ್ರದೇಶ, ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಜನ, ಹಿಂದುಳಿದ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ, ಎಲ್ಲ ಜನರಿಗೂ ಸಮಾನತೆಯನ್ನು ಒದಗಿಸತಕ್ಕಂಥ ಸಂವಿಧಾನ ಬರೆದವರು ನಮ್ಮ BR ಅಂಬೇಡ್ಕರ್ ಸಾಹೇಬರು. ಅವರು ಎಷ್ಟೊಂದು ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಅಂದರೆ ಯಾರಿಗೂ ಕೂಡ ಅನ್ಯಾಯವಾಗದಂತಹ ಒಂದು ಸಂವಿಧಾನವನ್ನ ನಮಗೆ ಬರೆದುಕೊಟ್ಟಿದ್ದಾರೆ. ಸುಮಾರು ಬೃಹತ್ ಆಗಿರ್ತಕ್ಕಂಥ ಸಂವಿಧಾನ. ನನ್ನ ಹೆಸರು ಮೊಹಮ್ಮದ್ ವಸೀಮುದ್ದೀನ್ ಅಂತ. ಇವತ್ತಿನ ದಿವಸ ಕಲ್ಲಂಗರಗ ಗ್ರಾಮ ಪಂಚಾಯತ್ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಊರಿನ ಗಣ್ಯರು ಇದರಲ್ಲಿ ಭಾಗವಹಿಸಿದ್ದು, ಶಾಲಾ ಮಕ್ಕಳು ಭಾಗವಹಿಸಿದ್ದು ಬಹಳ ಸಂತೋಷಕರವಾಗಿದೆ ಎಂದು ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಕಲ್ಲಂಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಸದರಿ ಜಾಥಾದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಶಾಲಾ ಮುಖ್ಯಸ್ಥರು ಮುದ್ದು ಮಕ್ಕಳು ಭಾಗವಹಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಮತ್ತು ಸಂವಿಧಾನದ ಬಗ್ಗೆ ಸಂವಿಧಾನದ ಆಶಯದ ಬಗ್ಗೆ ನಾವು ಎಲ್ಲರಿಗೂ ಇವತ್ತು ತಿಳಿಸಿಕೊಟ್ಟಿದ್ದು ನಮಗೆ ಸಂತೋಷವೆನಿಸುತ್ತದೆ ಎಂದು ಈ ಮೂಲಕ ಹೇಳಬಯಸುತ್ತಿದ್ದೆ. ರಾಜ್ಯ ಸರ್ಕಾರದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತೇನು ಕಲ್ಲಂಗರದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ದಿವಸ ಕಲ್ಲಂಗರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಗ್ರಾಮಸ್ಥರು ಮತ್ತು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಬಂದು ಈ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇವತ್ತೇನು ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಏನಿತ್ತು, ಸಂವಿಧಾನದ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು, ಎಲ್ಲರಿಗೂ ಸಂವಿಧಾನ ಅಂದರೆ ಏನು ಅನ್ನೋ ತಿಳಿಬೇಕು ಅನ್ನುವಂಥ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ HC ಮಹದೇವ್ ಸಾಹೇಬರ ಒಂದು ಕಲ್ಪನೆ ಏನಿತ್ತು ಇವತ್ತು ಎಲ್ಲ ಹಳ್ಳಿಗಳಿಗೆ ಮುಟ್ತಾ ಇದೆ. ಅವರ ಒಂದು ಆಶಯದಂತೆ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲರಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿ, ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು HC ಮಹದೇವ್ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ ನಮ್ಮ ಗ್ರಾಮದ ವತಿಯಿಂದ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.